ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಪ್ರತಿದಿನ ದುನಿಯಾದಲ್ಲಿ ನಿಮಗಾಗಿ ವಿಶೇಷ ಸುದ್ದಿಯನ್ನು ಹೊತ್ತು ತರ್ತೀವಿ. ಇವತ್ತಿನ ದುನಿಯಾ ವಿಶೇಷ ಪರದೇಶಿ ಜಾಹೀರಾತು. ಯಾಕೆ ನಾವು ಜಾಹೀರಾತುಗಳನ್ನು ಪರದೇಶಿ ಅಂತ ಕರಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕೂ ಮೊದಲು ಈ ಕ್ಷಣದ ಮುಖ್ಯಾಂಶಗಳು. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣ, ಸಿಬಿಐ ತನಿಖೆಗೆ ಸಿಇಸಿ ಶಿಫಾರಸು. ಸ್ಟಾಕ್ ಯಾರ್ಡ್ ಅಧಿಕಾರಿಗಳ ವಿರುದ್ಧವೂ ತನಿಖೆ ನಡೆಯಲಿ ಎಂದ ಸಿಇಸಿ. ಸಿಎಂಗೆ ಮಿನರಲ್ ವಾಟರ್ ಬದಲು ಡಿಸ್ಟಿಲ್ ವಾಟರ್, ಮಹದೇಶ್ವರ ಬೆಟ್ಟದಲ್ಲಿ ನಡೆದು ಹೋಯಿತು ಅಚಾತುರ್ಯ, ಯಾವುದೇ ಅಪಾಯವಾಗಿಲ್ಲ ಅಂದ್ರು ಆರೋಗ್ಯಾಧಿಕಾರಿ. ಎಲ್ಲರೂ ಒಗ್ಗಟ್ಟಿನಿಂದ ದುಡಿಯಿರಿ, ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೇರುತ್ತೆ. ತುಮಕೂರಿನಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ಸೋನಿಯಾ ಗಾಂಧಿ ಕರೆ. 2001ರ ತೆಹಲ್ಕಾ ಲಂಚ ಪ್ರಕರಣ, ಬಿಜೆಪಿ ಮಾಜಿ ರಾಷ್ಟ್ರಾಧ್ಯಕ್ಷ ಬಂಗಾರು ಲಕ್ಷ್ಮಣ್ಗೆ 4 ವರ್ಷ ಜೈಲು, ಸಿಬಿಐ ವಿಶೇಷ ಕೋರ್ಟ್ನಿಂದ ತೀರ್ಪು. ಬೆಂಗಳೂರು ವಿಶ್ವವಿದ್ಯಾಲಯ ರಿಜಿಸ್ಟ್ರಾರ್ ವಿಸಿ ಹಗ್ಗ ಜಗ್ಗಾಟ, ಜಮಾಲ್ ಬೆನ್ನಿಗೆ ನಿಂತ ಪ್ರಭುದೇವ್, ಪರೀಕ್ಷಾ ವಿಶೇಷಾಧಿಕಾರಿಯಾಗಿ ಮುಂದುವರಿಕೆ. ಬಣ್ಣದ ಲೋಕ ಬಣ್ಣಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಬಣ್ಣದ ಲೋಕ ಅಂದ್ರೇನು? ಒಂದು ಕಡೆ ನಾವು ಚಿತ್ರರಂಗವನ್ನ ನೋಡ್ತೀವಿ, ಮತ್ತೊಂದು ಕಡೆ ಜಾಹೀರಾತು ಜಗತ್ತು ಅಥವಾ ಮಾಡೆಲಿಂಗ್ ಕ್ಷೇತ್ರ, ಹೀಗೆ ಸಾಕಷ್ಟು ಬಣ್ಣದ ಲೋಕ. ಒಂದು ರೀತಿ ಎಲ್ಲರನ್ನ ಆಕರ್ಷಿಸುವಂತಹ ಮಾಯಾ ಜಗತ್ತು. ಅಲ್ಲಿ ಏನ್ ನಡೀತಿದೆ, ಆ ಸೆಲೆಬ್ರಿಟಿಗಳ ಜೀವನ ಶೈಲಿ ಹೇಗಿರುತ್ತೆ, ಹೇಗೆ ಅಲ್ಲಿ ಎಂಟ್ರಿ ಕೊಡಬೇಕು, ಅದನ್ನೇ ನಾವು ಪ್ರೊಫೆಷನ್ ಆಗಿ ತೆಗೆದುಕೊಂಡ್ರೆ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಜನರಲ್ಲಿ ಕುತೂಹಲ ಇರುತ್ತೆ. ಹಾಗಾದ್ರೆ ಈ ಮಾಯಾ ಜಗತ್ತು, ಜಾಹೀರಾತು ಜಗತ್ತಿನ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಜೊತೆಗೆ ಎಲ್ಲ ಕಡೆ ಆಗುವಂತೆ, ಎಲ್ಲ ಕ್ಷೇತ್ರದಲ್ಲೂ ಆಗುವಂತೆ, ಕನ್ನಡದಲ್ಲಿ ಅಂದ್ರೆ ಕನ್ನಡಿಗರಾಗಿರಬಹುದು, ಕನ್ನಡದ ಭಾಷೆ ಆಗಿರ್ಬೋದು, ಅಥವಾ ಕನ್ನಡ ಕಲಾವಿದರಾಗಿರ್ಬಹುದು, ಯಾಕೆ ಇಲ್ಲಿ ಕಡಿಮೆ ಕಾಣಿಸ್ಕೊಳ್ತಾರೆ, ಯಾಕೆ ಇಲ್ಲಿ ಅವಕಾಶಗಳು ತುಂಬಾ ಅಪರೂಪ ಅಂತ ಅನ್ಸುತ್ತೆ, ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಇದೆ ಇವತ್ತಿನ ವಿಶೇಷ ಪರದೇಶಿ ಜಾಹೀರಾತು. ಪರದೇಶಿ ಜಾಹೀರಾತು, ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಇಬ್ಬರು ಗಣ್ಯರಿದ್ದಾರೆ. P6 ಮೀಡಿಯಾದ ಮಾಲೀಕರು ಅಂದ್ರೆ ಓನರ್ ಆಗಿರುವಂತಹ ಪ್ರಶಾಂತ್ ಸಂಬರ್ಗಿ ಅವರು. ಇವರು ಸುಮಾರು ಸಾಕಷ್ಟು ವರ್ಷಗಳಿಂದ ಜಾಹೀರಾತು ಜಗತ್ತಿನಲ್ಲಿ ಪಳಗಿದಂಥವ್ರು. ಒಂದು ರೀತಿ ಒಳ ಜಗತ್ತು, ಜಾಹೀರಾತು ಜಗತ್ತಿನಲ್ಲೇ ಒಳ ಜಗತ್ತು ಏನಿರುತ್ತೆ ಸಾಕಷ್ಟು ಚೆನ್ನಾಗಿ ಅರ್ಥಂಥವ್ರು. ಪ್ರಶಾಂತ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಮ್ಮ ಜೊತೆ ನಟಿ ಭೂಮಿಕಾ ಕೂಡ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಪ್ರಶಾಂತ್, ಮೊದಲಿಗೆ ಅಂದ್ರೆ ನಾನು ಮೊದಲೇ ಹೇಳಿದೆ, ತುಂಬಾ ಜನರಿಗೆ ಒಂದು ಕುತೂಹಲ ಇರುತ್ತೆ, ಏನದು ಜಗತ್ತು, ಹೇಗಿರುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಏನಿದು ಮಾಯಾ ಜಗತ್ತು, ಜಾಹೀರಾತು ಜಗತ್ತು ಅನ್ನುವಂಥದ್ದು? ಜಾಹೀರಾತು ಜಗತ್ತು ಒಂದು 16,000 ಕೋಟಿಯ ಅಂದಾಜಿನ ಒಂದು ವ್ಯವಹಾರ. ಪ್ರತಿಯೊಂದು ವಸ್ತುಗೂ ಒಂದು ಜಾಹೀರಾತು ಬೇಕು. ಅದಕ್ಕೆ ಒಬ್ಬರು ನಟನೆ ಮಾಡೋಕ್ಕೆ ಒಂದು ಮಾಡೆಲ್ ಬೇಕು, ಮತ್ತು ಹೀರೋ ಬೇಕು. ನಮ್ಮಲ್ಲಿ ಭಾರತದಲ್ಲಿ ಬಂದಿರತಕ್ಕಂತಹ ಒಂದು ಪರಂಪರೆ ಏನು ಅಂದರೆ, ದಿ ಬೈಯಿಂಗ್ ಪವರ್ ಅಂದರೆ ನಾವು ಬೈ ಮಾಡ್ತಕ್ಕಂಥ ಪವರನ್ನು ಇನ್ಫ್ಲೂಯೆನ್ಸ್ ಮಾಡ್ತಕ್ಕದ್ದು ನಮ್ಮ ಹೀರೋಯಿನ್ಗಳು ಅಂತ ಒಂದು ಟ್ರೆಂಡ್ ಬಂದಿದೆ. ಅದಕ್ಕಾಗಿ ನಾವು ಹೀರೋಯಿನ್ಗಳನ್ನ, ಮಾಡೆಲ್ಗಳನ್ನ, ಎಕ್ದಮ್ ಪ್ಲೆಸೆಂಟ್ ಫೇಸ್ಗಳನ್ನು ಹುಡುಕಿ ಆ್ಯಡ್ ಮಾಡಿದಾಗ ಅವರ ಸೇಲು 100 ಮಾಡ್ತಾ ಇದ್ರೆ 150ಕ್ಕೆ ಹೋಗೋದು ಒಂದು ವಿ ಹ್ಯಾವ್ ಫೌಂಡ್ ಅ ಟ್ರೆಂಡ್. ಅದಕ್ಕಾಗಿ ಮಾಡೆಲಿಂಗ್ is and actors are required to promote a brand, so you require celebrities for brand endorsements. ಫೇಸ್ ವ್ಯಾಲ್ಯೂ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ. ಸೊ ಭೂಮಿಕಾ, ನಿಮ್ಮ ದೃಷ್ಟಿಯಲ್ಲಿ ಜಾಹೀರಾತು ಜಗತ್ತು ಹೇಗೆ ನೋಡ್ತೀರಿ ಅಂದ್ರೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಗಿರುತ್ತೆ ಅಂತ? ಪ್ರತಿಯೊಬ್ಬರು ಆಕ್ಟರ್ ಅಥವಾ ಆಕ್ಟ್ರೆಸ್ಗೆ ಜಾಹೀರಾತು ಮಾಡೋಕ್ಕೆ ತುಂಬ ಇಷ್ಟ ಇರುತ್ತೆ. ಬಿಕಾಸ್ ಒಂದು ರೀಸನ್ ಏನಂದ್ರೆ, ನಾವು ಜಾಸ್ತಿ ಕಾಣಿಸ್ಕೊಳ್ತಾ ಹೋಗ್ತೀವಿ. ಇವಾಗ ಒಂದು ಮೂವಿ ಮಾಡಿದ್ರೆ ಒಂದು 50 ಡೇಸ್ ಅಥವಾ 100 ಡೇಸ್ ಥಿಯೇಟರ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಮತ್ತೊಂದು ಮೂವಿ ಮಾಡೋ ತನಕ ಆ ಗ್ಯಾಪ್ ಬರುತ್ತೆ, 2 ಮಂತ್ಸ್. ಹೌದು. ಬೆಸ್ಟ್ ವೇ ಜನಕ್ಕಿನ್ನ ಹತ್ರ ಆಗೋಕೆ, ಯಾಕೆಂದ್ರೆ ನಾವು ಅಡ್ವರ್ಟೈಸ್ಮೆಂಟ್ಸ್ ಮೇನ್ಲಿ ಮಾಡೋದು ಫಾರ್ ಡೈಲಿ ಏನು ಯೂಸ್ ಮಾಡ್ತಾರೆ ಜನ, ಟೂತ್ ಪೇಸ್ಟ್ ಆರ್ ಫೇರ್ನೆಸ್ ಕ್ರೀಮ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಜನಕ್ಕಿನ್ನ ಹತ್ರ ಹಾಕ್ತೀವಿ. ಸೊ ನಮ್ಮ ಫ್ಯಾನ್ ಬೇಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಪ್ರತಿಯೊಬ್ರು ಆಕ್ಟರ್ ಅಥವಾ ಆಕ್ಟ್ರೆಸ್ಗೆ, ಎಸ್ಪೆಷಲಿ ನನಗೆ, ಇಟ್ ರಿಯಲಿ ಎಕ್ಸೈಟ್ಸ್ ಮೀ ಟು ಡೂ ಅನ್ ಆಡ್. ಓಕೆ. ಸೊ ಪ್ರಶಾಂತ್, ಈಗ ಹಾಗಾದ್ರೆ ಇಲ್ಲಿ ನಾವು ಸಾಕಷ್ಟು ರೀತಿಯ ಜಾಹೀರಾತುಗಳನ್ನು ನೋಡ್ತೀವಿ. ಸೊ ಜಾಹೀರಾತುಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಜಾಹೀರಾತು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ, ಜಾಹೀರಾತು ಸಂಭಾವನೆ ಇದೆಯಲ್ಲ, ಅದು ನಿಮ್ಗೆ ಹೇಳ್ಬಿಟ್ರೆ ನೀವು ಬೆಚ್ಚಿ ಬೀಳ್ತೀರ. ಶಾರುಖ್ ಖಾನ್
ಅಮೀರ್ ಖಾನ್, ಸಲ್ಮಾನ್ ಖಾನ್, ಇವರು 3 ವ್ಯಕ್ತಿಗಳು ಖಾನ್ಗಳಿದ್ದಾರೆ. ಅವರು ಜಾಹೀರಾತಿನ ಅತ್ಯಂತ ದುಬಾರಿ ರೆಮ್ಯುನರೇಷನ್ ಪಡೆಯತಕ್ಕಂತಹ ಸ್ಟಾರ್ಗಳು. ಅದ್ರಲ್ಲಿ ಹೈಯೆಸ್ಟ್ ತಗೊಳೋದು 10 ಕೋಟಿ ರೂಪಾಯಿ ಒಂದು ಜಾಹೀರಾತಿಗೆ ಅಮೀರ್ ಖಾನ್ ಅವರು. ಎರಡನೇದಾಗಿ ಬರ್ತಾರೆ ಶಾರುಖ್ ಖಾನ್ ಅವರು, 5 ರಿಂದ 7 ಲಕ್ಷ ರೂಪಾಯಿ ಅವರಿಗೆ. ಆಮೇಲೆ ಬರ್ತಾರೆ 3ನೇ ಖಾನ್ ಸಲ್ಮಾನ್ ಖಾನ್. ಸೊ ಯಾಕೆ ಅಷ್ಟೊಂದು ನಾವು ದುಡ್ಡು ಕೊಡಬೇಕಾಗತ್ತೆ ಅಂದರೆ, ಆ ಬ್ರ್ಯಾಂಡ್ ಕನೆಕ್ಟ್ ಅನ್ನೋದಿದೆಯಲ್ಲ. ಎಕ್ಸಾಂಪಲ್, ಯಾರೋ ಒಬ್ಬರು ಒಂದು ಶಾರುಖ್ ಖಾನ್ ಒಂದು ತಂಪು ಪಾನೀಯನ್ನು ಕುಡಿತಾ ಇದ್ರೆ ಅವರನ್ನು ಹಿಂದಟ್ಟು ಹೋಗುವ ಒಂದು 1000 ಲಕ್ಷ ಜನಗಳಿದ್ದಾರಲ್ಲ, ಅದು ಅಲ್ಲಿಗೆ ಇದಾಗ್ತದೆ. ನಾನು ನಿಮ್ಗೊಂದು ಜಸ್ಟ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ಡೇಟಾ ಕೊಡ್ಬೇಕು ಅಂತೀನಿ. ಬರೀ ಖಾನ್ಗಳಿಲ್ಲ, ಹೆಣ್ಮಕ್ಳು ಸಹ. ಈಗ 100 ಆಡ್ಸ್ ಬಂದ್ರೆ ಅದರಲ್ಲಿ 45% ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಆಫ್ ವುಮೆನ್ ಓರಿಯೆಂಟೆಡ್. ಅಂದ್ರೆ ಅದರಲ್ಲಿ ಕಟ್ರೀನಾ ಕೈಫ್ ಇರ್ಬೋದು, ಕರೀನಾ ಕಪೂರ್ ಇರ್ಬೋದು, ಬಿಪಾಶಾ ಬಾಸು ಅಂಡ್ ದೀಪಿಕಾ ಕಪೂರ್. ಅದಾದ ನಂತರ 40% ಅದರಲ್ಲಿ ಮೇಲ್ ಆಕ್ಟ್ರೆಸ್ ಬರ್ತಾರೆ. ಅದರಲ್ಲಿ ಶಾರುಖ್ ಖಾನ್, ಅಮೀರ್ ಖಾನ್, ಸಲ್ಮಾನ್ ಖಾನ್, ಅಕ್ಷಯ್ ಕುಮಾರ್, ಅಮಿತಾಬ್ ಬಚ್ಚನ್, ಅಭಿಷೇಕ್ ಬಚ್ಚನ್, ಸೋ ಆನ್ ಸೋ ಫೋರ್ತ್ ಅವ್ರು ಬರ್ತಾರೆ. ಅದಾದ ನಂತರ ಇನ್ನು 19% ಬರೋದು ಸ್ಪೋರ್ಟ್ಸ್ ಪರ್ಸನ್. ಮಹೇಂದ್ರ ಸಿಂಗ್ ಧೋನಿ, ಸಚಿನ್ ತೆಂಡೂಲ್ಕರ್, ಸ್ನೇಹ ನಾಲ್ವಾಲ್, ಹಾಗೆ ಅಲ್ಲಿ ಇನ್ನು 2% ಬರೋದು ಕೇವಲ ಮಾಡಲಿಂಗ್ ಜಗತ್ತಿನವರು. ಬರೀ ಕೇವಲ 2% ಬರೀ ಮಾಡಲಿಂಗ್ ಜಗತ್ತವ್ರು ಬರ್ತಾರೆ. ಈ 2%ಗೆ ತುಂಬಾ ಪೈಪೋಟಿ ನಡೆಯೋದು. ಆ 2% ಅಲ್ಲಿ ನಾನಾ ತರದ ಮಾಡೆಲ್ಗಳು, ಈಗ ತಾನೇ ಬಂದಿರೋ ಮಾಡೆಲ್ಗಳು, ಯಾರೋ ಮಿಸ್ ಇಂಡಿಯಾ ಆಗಿರೋರು, ಯಾರೋ ಆ ತರ ಬರ್ತಕ್ಕಂಥ ಶೇಕಡವಾರು 2%. ಇದಕ್ಕಾಗಿ ನಡೀತಾ ಇರೋದು ಒಂದು ಗುದ್ದಾಗುದ್ದಿ ಈಗಿನ ಜಗತ್ತಿನಲ್ಲಿ ನಡೀತಾ ಇದೆ. ಓಕೆ, ಈಗ ಜಾಹೀರಾತಲ್ಲಿ ನೀವು ಹೇಳೋ ಪ್ರಕಾರ ಎಲ್ಲಾ ಕೂಡ ಬಾಲಿವುಡ್ ಆಕ್ಟರ್ಸ್ ಹೆಸರು ತಗೊಂಡ್ರಿ, ಬಾಲಿವುಡ್ ಆಕ್ಟ್ರೆಸ್. ಬಟ್ ಕನ್ನಡದವರು ಅಂದ್ರೆ ಒಂದು ಕನ್ನಡ ಭಾಷೆ ಅನ್ನೋದು ಕರ್ನಾಟಕಕ್ಕೆ ಸೀಮಿತ, ನಿಜ. ಹಿಂದಿ ಅನ್ನೋದು ಒಂದು ರಾಷ್ಟ್ರ ಭಾಷೆ, ಸೊ ಎಲ್ಲಾ ಕಡೆ ತಲುಪುತ್ತೆ ಅನ್ನೋದು ಓಕೆ, ಒಪ್ಕೊಳ್ಳೋಣ. ಬಟ್ ಯಾಕೆ ಇಲ್ಲಿ ಕಡಿಮೆ ಅಂದ್ರೆ, ಇವಾಗ ನೋಡಿ ಸಾಕಷ್ಟು ಬೆಂಗಳೂರು ಅನ್ನೋದು ಎಲ್ಲಾ ಉದ್ಯಮಗಳಿಗೂ ಒಂದು ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡುವಂಥದ್ದು ಬೆಂಗಳೂರು. ಆದ್ರೂ ಕೂಡ ಯಾಕೆ ಇಲ್ಲಿ ಕಡಿಮೆ ಅವಕಾಶಗಳು ಅಂತ ಅನ್ಸುತ್ತೆ? ನಾನು ಕನ್ನಡ ಅಂತ ಒಂದು ಸೆಕ್ಟರ್ ತೊಗೊಳಕ್ಕಾಗಲ್ಲ. ಈಗ ಸೌತ್ ಇಂಡಿಯನ್ ರೀಜನಲ್ ಲ್ಯಾಂಗ್ವೇಜಸ್ ಆರ್ ಮೇಕಿಂಗ್ ಅನ್ ಇಂಪ್ಯಾಕ್ಟ್ ಇನ್ ದಿ ನ್ಯಾಷನಲ್ ಮೀಡಿಯಾ. ಎಕ್ಸಾಂಪಲ್, ಮಹೇಶ್ ಬಾಬು ಸಂತೂರ್ ಆಡಲ್ ಬರ್ತಾರೆ, ಥಮ್ಸ್ ಅಪ್ ಆಡಲ್ ಬರ್ತಾರೆ. ಅಕ್ಷಯ್ ಕುಮಾರ್ 7 ವರ್ಷದ ಒಂದು ಅಗ್ರಿಮೆಂಟ್ ಅನ್ನು ಮುರಿದು ಹಾಕಿರ್ತಕ್ಕಂಥ ವ್ಯಕ್ತಿ ಮಹೇಶ್ ಬಾಬು. ನೀವು ತುಂಬಾ ಈಗ ಮಕ್ಕಳ ಪಡ್ಡೆ ಹುಡುಗರಲ್ಲಿ ನೋಡ್ತಾ ಇರೋದು ಅಲ್ಲು ಅರ್ಜುನ್ ಅವರು 7 ಅಪ್ ಆಡ್. ಸೌತ್ ಇಂಡಿಯಾ ತುಂಬಾ ಬರ್ತಾ ಇದ್ದಾರೆ. ಅದಾದ ನಂತರ ನಮ್ ಸೂರ್ಯ ಬರ್ತಾರೆ, ಭಾರತಿ ಸಿಮೆಂಟ್, ಹಾಗೆ ಆ ಸೀನ್ ಬರ್ತಾ ಇದ್ದಾರೆ ಸೌತ್ ಇಂಡಿಯಾದ ಫ್ಯಾಂಟ್ ಆಡ್ ಬರ್ತಾರೆ. ಹಾಗೆ ಸೌತ್ ಇಂಡಿಯಾದವರು ಈಗ ರಾಷ್ಟ್ರೀಯ ಒಂದು ಪಿಕ್ಚರ್ಗೆ ಬರ್ತಾ ಇದ್ದಾರೆ. ಬಟ್ ಯಾಕೆ ಕನ್ನಡದವ್ರು ಬಂದಿಲ್ಲ ಅನ್ನೋದು ನಾವೇ ಹಾಕೋಬೇಕಾದ ಪ್ರಶ್ನೆ ಅದು. ಸೊ ಯಾವ ರೀತಿ ಇಲ್ಲಿ ಅಂದ್ರೆ ಹೇಗೆ ನಡೆಯುತ್ತೆ ಸೆಲೆಕ್ಷನ್ ಅಂತ, ಏನ್ ಮಾನದಂಡ ಅನುಸರಿಸಲಾಗುತ್ತೆ ಅಂತ ಅನ್ಸುತ್ತೆ? ಸೀದಾ ಪ್ಯಾರಾಮೀಟರ್ ಅಥವಾ ಒಂದು ಥಂಬ್ ರೂಲ್ ಅನ್ನೋದೇನಿದೆಯೋ, ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ. ಯಾರು ಹೆಚ್ಚಾಗಿ ಕಾಣಿಸ್ಕೊಂಡಿರ್ತಾರೋ ಅವ್ರ ಬಗ್ಗೆ ಒಂದು ಐ ಕಾಂಟ್ಯಾಕ್ಟ್, ಮೈಂಡ್ ಕನೆಕ್ಟ್ ಆಗ್ತದೆ. ಎಕ್ಸಾಂಪಲ್, ನೀವು ಅಲ್ಲು ಅರ್ಜುನ್ ಪಿಕ್ಚರ್ಗಳು ನೋಡಿದ್ರೆ ಅವ್ರು ಜಾಸ್ತಿ ಟಿವಿಯಲ್ಲಿ ನೋಡ್ತಾ ಇರ್ತೀರ. ಸೊ ಅವನು ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದಾಗ ನೀವು ಅವನ ಬಗ್ಗೆ ಒಂದು ಕನೆಕ್ಟ್, ಒಂದು ಬಾಂಡಿಂಗ್ ಶುರು ಆಗುತ್ತೆ. ಅಲ್ಲಿಗೆ ವ್ಯಾಪಾರ ಆಗುತ್ತೆ. ಯಾರು ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೋ ಅವ್ರಿಗೆ ವ್ಯಾಪಾರ ವೃದ್ಧಿ ಮಾಡೋಕ್ಕೋಸ್ಕರ ಇವರಂತ ಮಾಡೆಲ್ಗಳನ್ನ ತಂದು ಅವರ ಫೇಸ್ಗಳನ್ನ ಯೂಸ್ ಮಾಡಿ ಅವ್ರ ಕೈಲಾದ ಒಂದು ಸುಮಧುರ ಹಾಡು ಹಾಡಿಸಿ ಅಥವಾ ಏನಾದ್ರು ಡೈಲಾಗ್ ಹೇಳಿಸಿ ಒಂದು ಸ್ಪೈಕ್ ಇನ್ ಸೇಲ್, ಅಂದ್ರೆ ಸೇಲ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಮಾಡ್ಕೊಂತ. ಸೊ ಈಗ ಏನಾಗ್ತಾ ಇದೆ, ಕನ್ನಡದವ್ರು ಯಾಕಿಲ್ಲ ಅನ್ನೋ ಈ ಪ್ರಶ್ನೆಗೆ ಇದೊಂಥರ ಯಕ್ಷ ಪ್ರಶ್ನೆ. ಇದು ತುಂಬಾ ಕಠಿಣವಾದ ಪ್ರಶ್ನೆ. ಮಾಡಿದ್ದಾರೆ ಕನ್ನಡದವ್ರ ಆಡ್ಗಳು, ಕನ್ನಡಕ್ಕೆ ಸೀಮಿತವಾಗಿ, ಕನ್ನಡ ಇಂಡಸ್ಟ್ರಿಗೆ ಲಿಮಿಟೆಡ್ ಆಗಿ ತುಂಬಾ ಜನ ಮಾಡಿದ್ದಾರೆ. ಸ್ಥಳೀಯವಾಗಿ ಸಾಕಷ್ಟು ಆಡ್ಸ್ ಗಳನ್ನ ನಾವು ನೋಡಬಹುದು. ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡ್ಬೇಕು ಅಂದ್ರೆ ಅಲ್ಲಿ ಡಬ್ಬಿಂಗ್ ಮಾಡಿ ಆಡ್ಸ್ಗಳನ್ನ ಕನ್ನಡದಲ್ಲಿ ತಂದ್ಬಿಡ್ತಾರೆ. ಸೊ ಅಲ್ಲಿಗೊಂದು ಈಸಿಯಾಗಿ ಸೊಲ್ಯೂಷನ್ ಸಿಗುತ್ತೆ ಅನ್ಸುತ್ತೆ ಬಹುಶಃ ಅವ್ರಿಗೆ. ಸೊ ಮುಬಿಕಾ, ನೀವು ಒಂದು ಟ್ರೆಂಡ್ ಇತ್ತು ಈಗ ಬಾಲಿವುಡ್ನಲ್ಲಿ ಆಗಿರ್ಬೋದು, ಸಾಕಷ್ಟು ಜನ ಮೊದಲು ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಡಬೇಕು, ಮೊದಲು ಒಂದು ಕಾಂಪಿಟೇಷನ್ಸು ಅಥವಾ ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಈ ರೀತಿ ಎಲ್ಲ ಕಾಂಪಿಟೇಷನ್ಸಲ್ಲಿ ಸೆಲೆಕ್ಟ್ ಆಗಿ ಅಥವಾ ಒಂದು ವಿನ್ನರ್ ಆಗಿರ್ಬೋದು, ಆಮೇಲೆ ಮೂವೀಸಿಗೆ ಬರ್ತಿದ್ರು. ಸೊ ಯಾವುದಿಲ್ಲಿ ಈಸಿ ಅಂತ ಅನ್ಸುತ್ತೆ ನಿಜಕ್ಕೂ? ಒಂದು ಸಕ್ಸಸ್ ಫಾರ್ಮುಲಾ ಅಥವಾ ಒಂದು ಈಸಿ ಪಾತ್ ಅಂತ ಹೇಳೋಕ್ಕಾಗಲ್ಲ.
ಪರ್ಸನ್ ಟು ಪರ್ಸನ್ ಅವಕಾಶಗಳು ಹೇಗೆ ಬರುತ್ತೋ ಡಿಪೆಂಡ್ ಆಗುತ್ತೆ. ಬಟ್ ಮುಂಚೆ ನೀವು ಹೇಳ್ದಾಗೆ ಈ ಥರ ಒಂದು ಮಿಸ್ ಇಂಡಿಯಾ ಅಥವಾ ಮಿಸ್ ಯೂನಿವರ್ಸ್ ಆಗಿನೋ ಅಥವಾ ಮಾಡಲಿಂಗಲ್ಲಿ ತುಂಬ ವರ್ಷ ಆದಮೇಲೆ ಇಂಡಸ್ಟ್ರಿಗೆ ಬರ್ತಾ ಇದ್ರು. ಈಗ ಹಾಗಲ್ಲ, ಹೊಸಬ್ರಿಗೆ ತುಂಬಾನೇ ಅವಕಾಶಗಳಿವೆ. ಹೊಸ ಫೇಸಸ್ನ ಸೆಲೆಕ್ಟ್ ಮಾಡಿ ಅವ್ರ ಟ್ಯಾಲೆಂಟ್ನ ಹೊರಗಡೆ ತಂದು ಜನಕ್ಕೆ ತೋರಿಸೋ ಅಂಥವ್ರು ಈಗ ತುಂಬ ಜನ ಇದ್ದಾರೆ. ದೇರ್ ಇಸ್ ರೆಸ್ಪೆಕ್ಟ್ ಆ್ಯಂಡ್ ಆಪರ್ಚುನಿಟೀಸ್ ಫಾರ್ ನ್ಯೂ ಟ್ಯಾಲೆಂಟ್. ಸೊ ಅದಕ್ಕೋಸ್ಕರ ರೂಲ್ ಏನಿಲ್ಲ, ಲೈಕ್ ಮಾಡಲಿಂಗ್ ಮಾಡಿ ಕೂಡ ಇದಕ್ಕೆ ಬರಬೇಕು ಅಂತ. ಎಷ್ಟೋ ಜನ ಆಕ್ಟರ್ ಆಗಿ ಫೇಮಸ್ ಆಗಿ ಅದಾದ್ಮೇಲೆ ಆಡ್ಸ್ ಮಾಡಿರೋರು ಎಷ್ಟೋ ಜನ ಇದ್ದಾರೆ. ಐ ಥಿಂಕ್ ದಟ್ಸ್ ದ ಮ್ಯಾಕ್ಸಿಮಮ್. ಫೇಮಸ್ ಆದ್ಮೇಲೆ ಅವ್ರಿಗೊಂದು ಬ್ರ್ಯಾಂಡ್ ನೇಮ್ ಅಂತ ಬಂದ ಮೇಲೆ ಆಡ್ಸ್ ಅಲ್ಲಿ ಅವರು ಎಂಟರ್ ಆಗಿದ್ದಾರೆ. ಸೊ ಇಟ್ಸ್ ಬೋತ್ ಆರ್ ದೇರ್. ಓಕೆ, ನಿಮ್ಮಿಬ್ಬರ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಇದಕ್ಕೂ ಇಲ್ಲಿ ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶ ಇದೆ. ಆದರೆ ಯಾಕೆ ಕನ್ನಡ ನಟ ನಟಿಯರು ಎಲ್ಲೋ ಒಂದು ಕಡೆ ಕೈಗೆ ಪಟ್ಟಂತ ಸಿಗಲ್ವಾ ಅನ್ನೋ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಆದರೆ ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.